ರಾಜ್ಯದ ಎಲ್ಲ ಬಿಜೆಪಿಯ ಜನತಾದಳದ ನಾಯಕರು ಹೋದರು. ಕ್ರಮ ಆಗದೇ ಇದ್ದರೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಕ್ರಮ ಆಗಿದೆ. ಹೆಚ್ಚಿನ ಕ್ರಮಕ್ಕೆ ಒತ್ತಾಯ ಮಾಡ್ಬೋದು ಅಷ್ಟೇ ಬಿಟ್ಟರೆ ಅಲ್ಲಿ ನಾವೇನು ಕ್ರಮನೇ ಮಾಡ್ದಲೇ ಇಲ್ಲ. ಹಾಗಾಗಿ ಒಂದು ದೊಡ್ಡ ಸಮಾರಂಭ ಮಾಡೋವಂಥ ಅವಶ್ಯಕತೆ ಏನು ನನಗೇನು ಅನಿಸಿರಲಿಲ್ಲ. ಅದು ಅವರು ರಾಜಕಾರಣ, ಮಂಡ್ಯ ಜಿಲ್ಲೆನಲ್ಲಿ ರಾಜಕಾರಣ ಮಾಡಲೇಬೇಕಲ್ಲ. ಅವ್ರಿಗೆ ವಿರೋಧ ಪಕ್ಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಮಾಡಲಿ ಬಿಡಿ, ತೊಂದರೆ. ಬಟ್ ಒಂದು ಸಮಸ್ಯೆ ಏನಂದರೆ ಈಗ ಕ್ರಮ ಆಗಿದೆ, ಬಂಧನ ಆಗಿದೆ, ಎಲ್ಲ ಕರೆಕ್ಟು. 6 ತಿಂಗಳು 1 ವರ್ಷ ಬಿಟ್ಟು ನೀವು ಕೂತ್ಕೊಂಡಿರೋ ಕ್ಯಾಬಿನೆಟ್ನಲ್ಲೇ ಬರುತ್ತೆ ಮದ್ದೂರು ಗಲಭೆ ಮಾಡಿದವರ ಮೇಲಿನ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಪೋಸಲ್ಲು. ಪ್ರಶ್ನೆ ಇಲ್ಲ. ಇಲ್ವಾ? ರಾಜ್ಯದ ಜನರಿಗೆ ಮಾತಾಡ್ತಾ ಇದ್ದೀವಿ. ಇವತ್ತೇ ನೋಟ್ ಮಾಡ್ಕೊಳ್ಳಿ, ಈ ಥರದ ಕಮ್ಯುನಲ್ ಗಲಾಟೆದ ಯಾವುದು ತೆಗೆದಿಲ್ಲ. ಇವತ್ತೇನು ಹೇಳ್ತಾ ಇದ್ದೀರ ತೆಗಿಯಲ್ಲ ಅಂತ ಹೇಳಿ, ತೆಗೆದಿಲ್ಲ ಅಂತ ಹೇಳಬೇಡಿ. ಕಮ್ಯುನಲ್ ಅಂತ ಅಂದರೆ ಅದನ್ನು ಯಾವ ಹಂತದ ಕಮ್ಯುನಲ್ ಗಲಾಟೆ ಅನ್ನೋದನ್ನು ನೋಡಬೇಕು. ಈಗ ಅನೇಕ ರೈತರು ಗಲಾಟೆ ಮಾಡಿದ್ದಾರೆ, ಸಂಘಟನೆಯವರು ಗಲಾಟೆ ಮಾಡಿದ್ದಾರೆ, ಸೊ ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ, ತೆಗೆದಿದ್ದೀವಿ. ಆದರೆ ಈ ಥರದ ಒಂದು ಸಮುದಾಯ ಇನ್ನೊಂದು ಸಮುದಾಯ ಇಂಥ ಒಂದು ಧಾರ್ಮಿಕವಾದಂಥ ಪ್ರೊಫೆಷನ್ ಸಂದರ್ಭದಲ್ಲಿ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ತೆಗಿಬಾರ್ದು ಅಷ್ಟೇ. ನಾನು ಇದನ್ನು ತೆಗಿಯಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಮುಂದೆ ರೆಕಾರ್ಡ್ ಇರುತ್ತಲ್ಲ, ನಾವು ಇರ್ತೀವಿ, ನೀವು ಇರ್ತೀವಲ್ಲ, ಕೇಳೋದ್ರಂತೆ. ರಾಜ್ಯದ ಜನರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೂಲಕ ಚಲುವರಾಯಸ್ವಾಮಿ ಅವರು ಕೊಡ್ತಾ ಇರುವಂಥ ಮಾತಿದು, ಯಾವ ಕಾರಣಕ್ಕೂ ಮದ್ದೂರು ಗಲಭೆಕೋರರ ಮೇಲಿನ ಪ್ರಕರಣವನ್ನು ವಾಪಸ್ ತೆಗೆಯೋದಿಲ್ಲ ಅಂತ. ತಾವು ಕ್ಯಾಬಿನೆಟ್ನಲ್ಲೇ ಇರ್ತೀರಿ ಸರ್. ಹಳೆ ಹುಬ್ಬಳ್ಳಿ ಗಲಭೆಕೋರರ ಮೇಲಿನ ಪ್ರಕರಣ ವಾಪಸ್ ತೆಗೆದುಕೊಳ್ಳೋ ಪ್ರಶ್ನೆ ಬಂದಾಗ ತಮ್ಮಂಥವ್ರು ವಿರೋಧಿಸಬೇಕಾಗಿತ್ತು ಅಂತ ನಿರೀಕ್ಷೆ ನಂದು. ಈಗ ಪೊಲೀಸರು ಖಂಡತುಂಡವಾಗಿ ಹೇಳ್ತಾರೆ, ತೆಗಿಬೇಡಿ ಇವರು ಮೇಲಿನ ಕೇಸನ್ನು, ಇವರು ಗಲಭೆಕೋರರು ಅಂತ ಹೇಳಿದ್ರು ಕೂಡ ಸರ್ಕಾರ ವಾಪಸ್ ತಗೊಳುತ್ತೆ. ನಾವು ಕ್ಯಾಬಿನೆಟ್ ಒಳಗೆ ಏನು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರಲ್ವಲ್ಲ. ಅಲ್ಲ, ಹೇಳಿ ಅಂತ ನಾನು ಅಂದರೆ. ಸೊ ಕೆಲವು ವಿಚಾರನ ಪ್ರಸ್ತಾಪ ಆಗಿರುತ್ತೆ, ಆದರೆ ಕೆಲವು ವಿಚಾರ ಪ್ರಸ್ತಾಪ ಆದಾಗ ಅದನ್ನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಕೆಲವು ಸಂದರ್ಭಗಳು, ಸಮಯಗಳು ಮತ್ತು ಅಂತಿಮ ಒಟ್ಟಾರೆ ಕ್ಯಾಬಿನೆಟ್ ತೀರ್ಮಾನ ಆಗಿರುತ್ತೆ. ಸೊ ನಮ್ಮ ವಿಶೇಷವಾದಂಥ ಈಗಿನ ಮುಖ್ಯಮಂತ್ರಿಗಳು ಯಾವುದೇ ವಿಚಾರನ ಏಕಾಂಗಿ ಒಬ್ಬರ ತೀರ್ಮಾನದ ಮೇಲೆ ಅಂತಿಮ ತೀರ್ಮಾನಕ್ಕೆ ಬರಲ್ಲ. ಅವರು ಎಷ್ಟೇ ಸೀನಿಯರ್ ಇದ್ರೂ ಅವರೇ ಒಪ್ಪುವಂಥ ಸನ್ನಿವೇಶದಲ್ಲೂ ಎಲ್ಲರೂ ತೀರ್ಮಾನ ಏನಿದೆ ಅದಕ್ಕೆ ಒಪ್ತಾರೆ ವಿನ ನಾನು ಆಯಿತು ಇದನ್ನು ಮಾಡೋಣ ಅಂತ ಯಾವತ್ತೂ ಸಜೆಸ್ಟ್ ಮಾಡೇ ಇಲ್ಲ.